ಓಂ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಸದಾ ಪಂಡರೀನಾಥಪಾದಾಬ್ಜಭೃಂಗಂ ನಿವೃತ್ತೀಶ್ವರಾನುಗ್ರಹಾತ್ ಪ್ರಾಪ್ತತತ್ವಂ ಮಹೇಂದ್ರಾಯಣೀತೀರಭೂಮೌ ವಸಂತಂ ಸಮಾಧಿಸ್ಥಮೂರ್ತಿಂ ಭಜೆ ಜ್ಞಾನದೇವಂ ಸಮಾಧಿಸ್ಥಮೂರ್ತಿಂ ಭಜೆ ಜ್ಞಾನದೇವಂ ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ನಿನ್ನೆಯ ಚಿಂತನೆಯಲ್ಲಿ ನಾವು ಭಕ್ತಿಯೋಗದ 8ನೇ ಶ್ಲೋಕದಲ್ಲಿ ಕೃಷ್ಣ ಮನಸ್ಸು ಮತ್ತು ಬುದ್ಧಿಗಳನ್ನು ನನ್ನಲ್ಲಿಯೇ ಇಡು, ಹೀಗೆ ಮಾಡಿದರೆ ನೀನು ನನ್ನಲ್ಲೇ ವಾಸ ಮಾಡುತ್ತೀಯಾ ಅಂತ ಹೇಳಿದ್ದನ್ನು ಮತ್ತು ಅತ್ಯಂತ ಚಂಚಲವಾದ ನಮ್ಮ ಮನಸ್ಸನ್ನು ಭಗವಂತನಿಗೆ ಅರ್ಪಿಸಿ ಮನೋವಿಕಾರಗಳು ಯಾವಾಗ ಬರುತ್ತೋ ಅವಾಗೆಲ್ಲ ಅದನ್ನು ಅವನ ಕಡೆಗೆ ತಿರುಗಿಸುತ್ತಾ ಬಂದಾಗ ಅದು ಕಾಲಕ್ರಮೇಣವಾಗಿ ಅವನಲ್ಲೇ ನಿಲ್ಲುತ್ತೆ. ನಮ್ಮಲ್ಲಿರುವ ಅತ್ಯಂತ ಶ್ರೇಷ್ಠವಾದ ವಸ್ತುಗಳಲ್ಲಿ ಬುದ್ಧಿ ತುಂಬ ಮುಖ್ಯವಾದದ್ದು. ಅಂತಹ ಬುದ್ಧಿ ಏನಾಗಿದೆ, ಅಹಂಕಾರದ ಜೊತೆ ಸೇರಿ ಮಲಿನವಾಗಿ ಹೋಗಿದೆ. ಅದು ಅಹಂಕಾರದ ಜೊತೆ ಇರೋಕ್ಕೆ ಲಾಯಕ್ಕಿಲ್ಲ, ಅಹಂಕಾರದ ಜೊತೆ ಬುದ್ಧಿ ಇರೋಕ್ಕೆ ಯೋಗ್ಯತೆ ಇಲ್ಲ. ಹಾಗಾಗಿ ಅದನ್ನು ವಿವೇಕದಿಂದ ಭಗವಂತನಲ್ಲಿ ಇಡಬೇಕು. ಈ ಅಂತಹ ಶ್ರೇಷ್ಠವಾದ ಬುದ್ಧಿಯನ್ನು ಅಹಂಕಾರದ ಜೊತೆ ಇಡೋದು ಸರಿಯಲ್ಲಪ್ಪ, ಬುದ್ಧಿಯ ಜೊತೆ ಇಡಬೇಕು. ಆವಾಗ ಆ ಬುದ್ಧಿ, ಮನಸ್ಸು, ಇಂದ್ರಿಯಗಳು ಎಲ್ಲ ಭಗವಂತನಲ್ಲಿ ಇಟ್ಟಾಗ ಭಕ್ತನಿಗೂ ಭಗವಂತನಿಗೂ ಭೇದ ಇರೋದಿಲ್ಲ ಎಂಬ ಹಲವಾರು ವಿಚಾರಗಳನ್ನು ನಿನ್ನೆಯ ಚಿಂತನೆಯಲ್ಲಿ ಚಿಂತನೆ ಮಾಡಿದ್ವಿ. ಈ ದಿನ ಭಕ್ತಿಯೋಗದ 9ನೇ ಶ್ಲೋಕದಲ್ಲಿ ಭಗವಂತ ಸಾಧನಾ ವಿಧಾನಗಳನ್ನು ಉಪದೇಶ ಮಾಡುತ್ತಾ ಹೋಗ್ತಾನೆ. ಇಲ್ಲಿ ತುಂಬ ಮಹತ್ವವಾದ ಒಂದು ಹೊಸ ಯೋಗವನ್ನು ನಮಗೆ ಪರಿಚಯ ಮಾಡಿಸ್ತಾನೆ. ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಜಿ ಸ್ಥಿರಂ ಅಭ್ಯಾಸಯೋಗೇನ ತಥೋ ಮಾಮಿಚ್ಛಾಪ್ತುಂ ಧನಂಜಯ. ಮನಸ್ಸನ್ನು ನನ್ನಲ್ಲಿ ದೃಢವಾಗಿ ನಿಲ್ಲಿಸಲು ಶಕ್ತಿ ಇಲ್ಲದಿದ್ದರೆ ಅಭ್ಯಾಸ ಯೋಗೇನ ಅಂದರೆ ಎಡಬಿಡದೆ ಮಾಡುವ ಅಭ್ಯಾಸವೆಂಬ ಯೋಗದಿಂದ ನನ್ನನ್ನು ಹೊಂದಲು ಇಚ್ಛಿಸು, ನನ್ನನ್ನು ಹೊಂದಲು ಪ್ರಯತ್ನ ಮಾಡು ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಈ ಶ್ಲೋಕದ ಸರಳಾರ್ಥ ಇದು, 8ನೇ ಶ್ಲೋಕದ್ದು. ಈ ಅಭ್ಯಾಸ ಯೋಗ ಅನ್ನೋ ಉಪಾಯ ಎಲ್ಲದಕ್ಕಿಂತ ತುಂಬ ಸುಲಭವಾದದ್ದು. ನಮ್ಮ ಚಿದಂಬರ ಸದ್ಗುರುಗಳು ಚೆನ್ನಾಗಿ ವಿವರಣೆ ಕೊಡ್ತಾರೆ ಇದ್ರ ಬಗ್ಗೆ. ಚಂಚಲವಾದ ಮನಸ್ಸನ್ನು ದೇವರ ಕಡೆ ತಿರುಗಿಸಲು ಏನಾದರೂ ಒಂದು ಉಪಾಯ ಇದೆ ಅಂದರೆ ಅದು ಅಭ್ಯಾಸ. ಈ ಅಭ್ಯಾಸವನ್ನು, ವೈರಾಗ್ಯವನ್ನು ಜೊತೆ ಮಾಡಿ ಇಟ್ಟುಕೊಂಡಾಗ ಚಂಚಲ ಮನಸ್ಸು ಒಂದು ಕಡೆ ನಿಲ್ಲುತ್ತೆ. ನಾವು ಸಾಧನೆಯನ್ನು ಇಕ್ಕಳ ಅಂದ್ಕೊಳ್ಬೇಕು. ಅಭ್ಯಾಸ ಆ ಇಕ್ಕಳದ ಒಂದು ಹಲ್ಲಾದರೆ ವೈರಾಗ್ಯ ಇನ್ನೊಂದು ಹಲ್ಲಾಗಿರುತ್ತೆ. ಈ ಇಕ್ಕಳದ ಮಧ್ಯೆ, ಅಭ್ಯಾಸ ಮತ್ತು ವೈರಾಗ್ಯ ಅನ್ನುವ ಹಲ್ಲನ್ನು ಹೊಂದಿರುವ ಇಕ್ಕಳದ ಮಧ್ಯೆ ನಮ್ಮ ಮನಸ್ಸನ್ನು ಸಿಕ್ಕಿ ಹಾಕಿಸಿಬಿಡಬೇಕು. ಇಲ್ಲಿ ಅಭ್ಯಾಸ ಅಂದರೆ ಏನು? ಅಭ್ಯಾಸ ಅಂದರೆ ಮನಸ್ಸಿಗೆ ಒಂದು ಗುರಿಯನ್ನು ಕೊಟ್ಟು ಅದರಲ್ಲೇ ನಿಲ್ಲಿಸಲು ಪ್ರಯತ್ನ ಮಾಡೋದು. ಮನಸ್ಸು ಒಂದು ಕಡೆ ನಿಲ್ಲಲ್ಲ, ಓಡ್ತಾ ಇರುತ್ತೆ. ಅದು ಎಲ್ಲರಿಗೂ ಸಹಜವಾಗಿ ಗೊತ್ತಿರೋ ವಿಚಾರ. ಆದರೆ ಅದು ಎಲ್ಲೆಲ್ಲಿ ಓಡುತ್ತೋ ಅಲ್ಲಲ್ಲೇ ಭಗವಂತನಿಗೆ ಅರ್ಪಣೆ ಮಾಡೋದನ್ನು ನಾವು ಕಲಿಬೇಕು. ಅದನ್ನೇ ಅಭ್ಯಾಸ ಅಂತೀವಿ. ಇದು ಒಂದೆರಡು ಕ್ಷಣದಲ್ಲಿ ಆಗಿಬಿಡುತ್ತಾ ಅಂದರೆ ಸಾಧ್ಯನೇ ಇಲ್ಲ. ಇದು ಪ್ರತಿ ಸಾಧಕನ ಮನಸ್ಸಿನ ಸಾಮರ್ಥ್ಯದ ಮೇಲೆ ನಿಂತಿರುತ್ತೆ. ಇವತ್ತಾಗುತ್ತೋ ನಾಳೆ ಆಗುತ್ತೋ ಅನ್ನೋದು ಅವನ ಒಂದು ಮನಸ್ಸಿನ ಸಾಮರ್ಥ್ಯ, ಸಂಕಲ್ಪ ಬಲಗಳ ಮೇಲೆ ನಿಂತಿರುತ್ತೆ. ಕೆಲವರಿಗೆ ಒಂದೆರಡು ಪ್ರಯತ್ನದಲ್ಲೇ ಸಿಕ್ಕಿಬಿಡುತ್ತೆ, ಇನ್ನೂ ಕೆಲವರಿಗೆ ಒಂದಿಷ್ಟು ವರ್ಷಗಳು ತಗೊಳ್ಬಹುದು, ಇನ್ನು ಕೆಲವರಿಗಂತೂ ಜನ್ಮಾಂತರವೇ ತಗೊಳ್ಬಹುದು. ಅದು ಹೇಳಲಿಕ್ಕೆ ಬರೋದಿಲ್ಲ, ಅವರವರ ಮನಸ್ಸಿನ ಸಾಮರ್ಥ್ಯ, ತಯಾರಿಗಳ ಮೇಲೆ ಇರುತ್ತೆ. ಇದರಿಂದ ಯಾವಾಗಾಗುತ್ತೋ ಅನ್ನೋ ನಿರಾಶೆ ಇಟ್ಕೊಳ್ಬಾರ್ದು. ನಾವು ಸಮಾಧಾನವಾಗಿ ನಮ್ಮ ಶಕ್ತಿ, ನಮ್ಮ ಅಧಿಕಾರಗಳಿಗೆ ತಕ್ಕಂತೆ ಸಾಧನವನ್ನು ನಿಧಾನವಾಗಿ ಮಾಡ್ತಾ ಹೋಗಬೇಕು. ಇವತ್ತೇ ಮುಕ್ತಿ ಸಿಕ್ಕಿಬಿಡಬೇಕು ಅನ್ನೋ ಒಂದು ಯಾವ ತೀವ್ರತೆಯು ಇರಬಾರ್ದು ಅಂತ. ಅಂದರೆ ಇವತ್ತೇ ಆಗಿಬಿಡಬೇಕು, ಆಗಲಿಲ್ಲ ಅಂದ ತಕ್ಷಣ ನಿಲ್ಲಿಸಿಬಿಡೋದು ಹಾಗೆಲ್ಲ ಅಲ್ಲ. ಒಂದು ಹಣ್ಣು, ಒಂದು ಬೀಜ ನೆಟ್ಟಿದ ತಕ್ಷಣ ಹಣ್ಣು ಬಿಟ್ಟುಬಿಡೋದಿಲ್ಲ ಅಲ್ವಾ. ಬೀಜ ಹಾಕಬೇಕು, ಅದು ಚಿಗುರಬೇಕು, ಆಮೇಲೆ ಗಿಡ ಬರಬೇಕು. ನಮಗೆ ತೀವ್ರತೆ ಇರಬೇಕು, ಮೋಕ್ಷವನ್ನು ಪಡೆದೇ ಬಿಡಬೇಕು, ನಾನು ಭಗವಂತನನ್ನು ಕಂಡೇ ಬಿಡಬೇಕು ಅನ್ನೋ ತೀವ್ರತೆ. ಅದನ್ನು ಬಿಟ್ಟು ಇನ್ನೇನು ಬೇಡ ಅನ್ನುವ ತೀವ್ರತೆ ಇರಬೇಕು ನಿಜ. ಆದರೆ ಇವತ್ತೇ ಆಗಿಬಿಡುತ್ತೆ ಅಂತಿಲ್ಲ. ಹಾಗಂತ ನೀನು ನಿರಾಶೆಯೂ ಆಗಬೇಡ. ನಿನ್ನ ಒಂದು ಕರ್ಮಕ್ಕನುಗುಣವಾಗಿ, ಶಕ್ತಿಗನುಗುಣವಾಗಿ ಸಾಧನೆಯನ್ನು ನಿಧಾನವಾಗಿ ಮಾಡ್ತಾ ಹೋಗು. ಗಡಿಬಿಡಿ ಇಲ್ಲ ಇಲ್ಲಿ.
ನೀರು ಆವಿ ಆಗಬೇಕು ಅಂದರೆ 1 ನಿಮಿಷ ಸುಮ್ಮನೆ ಒಲೆ ಮೇಲೆ ಇಟ್ಟುಬಿಟ್ರೆ ಆವಿ ಆಗಲ್ಲ ಅಲ್ವಾ. ಅದು ಕುದಿಬೇಕು, ಇಷ್ಟು ಡಿಗ್ರಿಯೇ ಅದಕ್ಕೆ ತಾಪ ಬೇಕು. ಮೊದಲು ಪಾತ್ರೆ ತೂತಾಗಿರಬಾರ್ದು, ಒಲೆಯಲ್ಲಿ ಚೆನ್ನಾಗಿ ಫಸ್ಟು ಸೌದೆ ಒಣಗಿರಬೇಕು, ಅದಕ್ಕೆ ಬೆಂಕಿ ಹಚ್ಚಬೇಕು, ಅದು ಇಷ್ಟು ಚೆನ್ನಾಗಿ ಪ್ರಜ್ವಲನ ಆಗಬೇಕು, ಅದರ ಮೇಲೆ ತೂತಿಲ್ಲದ ಪಾತ್ರೆ ಇಡಬೇಕು, ಅದಕ್ಕಿಷ್ಟು ನೀರು ಹಾಕಬೇಕು, ಅದು ಇಷ್ಟು ಡಿಗ್ರಿ ಕುದ್ದಾಗ ಕುದ್ದು ಆವಿ ಆಗುತ್ತೆ. ಇಷ್ಟೆಲ್ಲ ಪ್ರೋಸೆಸ್ ಒಂದು ನೀರು ಆವಿಯಾಗಿ ಇರಬೇಕಾದಾಗ ನಮ್ಮ ಚಂಚಲವಾದ ಮನಸ್ಸು ಭಗವಂತನಲ್ಲಿ ನಿಂತು ಭಗವಂತನೇ ಆಗಲಿಕ್ಕೆ ಒಂದಿಷ್ಟು ಸಮಯ ಬೇಕಲ್ವ. ಹಾಗೆ ಆದರೆ ನಮಗೆ ಅಭ್ಯಾಸ ಅನ್ನುವ ದೊಡ್ಡದೊಂದು ಬಲ ಇದೆ ನಮ್ಮ ಜೊತೆ. ಈ ಅಭ್ಯಾಸದಿಂದ ಎಲ್ಲನೂ ಸಾಧ್ಯ ಇದೆ. ಇದು ಬರೀ ಆಧ್ಯಾತ್ಮ ಸಾಧನೆಯಲ್ಲಿ ಮಾತ್ರ ಅಲ್ಲ ನೋಡಿ, ಲೌಕಿಕ ಸಾಧನೆಗಳಿಗೂ ಅಭ್ಯಾಸ ಬೇಕೇ ಬೇಕು. ಯಾವುದೋ ವಿದ್ಯೆನೋ ಉದ್ಯೋಗನೋ ಇನ್ಯಾವುದೋ ಒಂದು ದೊಡ್ಡ ಸ್ಥಾನವನ್ನು ನಾವು ತಗೊಳ್ಬೇಕು ಅಂದರೆ ಬೇರೆ ಯಾವ ಸೆಳೆತಗಳಿಗೂ ಸಿಗದಂತೆ ಚೆನ್ನಾಗಿ ಆ ಅಭ್ಯಾಸವನ್ನು ಮಾಡಲೇಬೇಕು. ಎಕ್ಸಾಮ್ ಬರೀಲಿಕ್ಕೋ ಅಥವಾ ಇನ್ನೇನು ಇಂಟರ್ವ್ಯೂ ಕೊಡಲಿಕ್ಕೋ ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡೋಷ್ಟೊತ್ತು ಬೇರೆ ಸೆಳೆತಗಳಿಗೆ ಸಿಗಬಾರ್ದು. ಫೋನ್ ಬಂತು ಅಥವಾ ಇನ್ಯಾರೋ ಮಾತಾಡಿಸಿದ್ರು, ಇದೆಲ್ಲ ಆಗಬಾರ್ದು ಅಂತ ಎಲ್ಲೋ ಮೇಲೆ ಹೋಗಿ ಕೂತ್ಕೊಂಡು ಅಭ್ಯಾಸ ಮಾಡ್ತಾರಲ್ಲ, ಆ ರೀತಿ ಅಲ್ಲೇ ಹಾಗೆ ಅಂದಾಗ ಇಲ್ಲಿ ಇನ್ನೂ ಬೇಕಲ್ವಾ. ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ಲ ಹಾಗೆ. ಮನಸ್ಸು ಕೆಟ್ಟ ಕೆಲಸ ಮಾಡಬೇಕಾದ್ರೂ ಅಭ್ಯಾಸ ಬೇಕು. ಅದೇ ಮನಸ್ಸನ್ನು ಒಳ್ಳೆಯ ದಾರಿಗೆ ತಿರುಗಿಸಿ ಭಗವಂತನಿಗೆ ಕೊಡಬೇಕು ಅಂದರೂ ಅಭ್ಯಾಸವೇ ಬೇಕು. ಶಾಸ್ತ್ರದಲ್ಲಿ ಹೇಳಿದ್ದಾರಲ್ಲ, ಸಂಧ್ಯಾ ವಂದನೆ, ಪೂಜೆ, ಹೋಮ, ಜಪ, ಉಪಾಸನೆ ಇದೆಲ್ಲ ಮನಸ್ಸನ್ನು ಭಗವಂತನ ಹತ್ರ ನಿಲ್ಲಿಸೋಕ್ಕೆ ಇರುವ ಅಭ್ಯಾಸ ಯೋಗಗಳೇ ಆಗಿದೆ. ನಮಗೆ ಒಂದು ದಿನ ಇದೆಯಲ್ಲ, ಆ ಒಂದು ದಿನದಲ್ಲಿ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಹೀಗೆ ಯಾವುದೋ ಒಂದು ಟೈಮನ್ನು ತಗೊಂಡು ಸಾಧ್ಯ ಆದವರಂತೂ 3 ಹೊತ್ತು ತಗೊಂಡು ಸಾಧನೆಯನ್ನು ಮಾಡಬೇಕು. ಇಲ್ಲಿ ತ್ರಿಕಾಲ ಅನುಷ್ಠಾನಗಳು ಮಾಡಬೇಕು, 3 ಹೊತ್ತು ಜಪ, ಸಂಧ್ಯಾ ವಂದನೆ, ಅರ್ಘ್ಯಗಳನ್ನು ಮಾಡಬೇಕು ಅಂತೀವಲ್ಲ, ಇದೇ ಅರ್ಥ. ಗಟ್ಟಿಯಾದ ಕಬ್ಬಿಣವನ್ನು ಕಟ್ ಮಾಡಬೇಕು ಅಂದರೆ ಅದನ್ನು ಕಾಯಿಸಿ ಎಲ್ಲಿ ಕಟ್ಟಾಗಬೇಕೋ ಅಲ್ಲಿ ಒಂದು ಪಾಯಿಂಟನ್ನು ಮಾಡಿಕೊಂಡು ಅದೇ ಜಾಗಕ್ಕೆ ಚಮ್ಮಟಿಗೆಯಿಂದ ಬಡಿತಾ ಹೋಗಬೇಕು. ಇದೇ ಥರ ಅವಾಗೇನಾಗುತ್ತೆ, ಕಬ್ಬಿಣದ ಲೇಯರ್ಗಳು ಆ ಚಮ್ಮಟಿಗೆ ಏಟಿಗೆ ಸಿಕ್ಕಿ ಒಂದೊಂದೇ ಕತ್ತರಿಸ್ಕೊಳ್ತಾ ಹೋಗುತ್ತೆ. ಕೊನೆಯ ಪೆಟ್ಟಿಗೆ 1 ತುಂಡು 2 ತುಂಡಾಗಿ ಬೀಳುತ್ತೆ ಕಬ್ಬಿಣ. ಇಲ್ಲಿ ಒಂದೇ ಸಲಕ್ಕೆ ಕಬ್ಬಿಣ ತುಂಡಾಯಿತು ಅಂತ ಕಂಡ್ರು ಹಾಗಲ್ಲ. ಅದು ಪೆಟ್ಟು ಬಿದ್ದು ಒಂದೊಂದೇ ಲೇಯರ್ಗಳು ಹೋಗಿ ಕಬ್ಬಿಣ ತುಂಡಾಗೋದು. ಕೊನೆಯ ಪದರದವರೆಗೆ ಮೇಲಿಂದ ಮೇಲೆ ಪೆಟ್ಟು ಬಿದ್ದಿದ್ದರಿಂದ ಆ ಕಬ್ಬಿಣ 2 ತುಂಡಾಯಿತು. ಅದೇ ರೀತಿ ಮನಸ್ಸು ಕೂಡ ಅಭ್ಯಾಸದ ಪ್ರತಿಯೊಂದು ಸಾಧನೆಯಿಂದಲೂ, ಪೂಜೆ, ಜಪ, ಹೋಮ, ಭಜನೆ, ಅರ್ಚನೆ, ಕೀರ್ತನೆ ಅವುಗಳಿಂದಲೇ ಮಾಡಿ ಮನಸ್ಸು ಮೆತ್ತಗಾಗುತ್ತೆ. ಅದರಲ್ಲಿರೋ ಪದರದ ಮೇಲೆ ವೈರಾಗ್ಯ ಅನ್ನೋ ಚೆನ್ನಾಗಿ ಏಟು ಬಿದ್ದಾಗ ಮನಸ್ಸಿನ ಚಾಂಚಲ್ಯ ಕಡಿಮೆ ಆಗುತ್ತಾ ಬರುತ್ತೆ. ಆವಾಗ ಭಗವಂತನಲ್ಲಿಯೇ ಮನಸ್ಸು ನಿಲ್ಲಲು ಯೋಗ್ಯವಾಗುತ್ತೆ. ವೈರಾಗ್ಯ, ಅಭ್ಯಾಸ ಇವೆರಡು ಸಾಧಕನಿಗೆ ಅತ್ಯಗತ್ಯವಾಗಿ ಬೇಕು. ವೈರಾಗ್ಯ ಎಲ್ಲ ಕೊನೆಗೆ ಬರಬೇಕು ಅಂತಾರಲ್ಲ, ಹಾಗಲ್ಲ. ನೀನು ಅಭ್ಯಾಸ, ವೈರಾಗ್ಯ ಎರಡೂ ಆರಂಭದಿಂದಲೇ ಇರಬೇಕು. ಇದು ಬರೀ ಅಧ್ಯಾತ್ಮದಲ್ಲಲ್ಲ, ಲೌಕಿಕವಾದ ಸುಖಗಳನ್ನು ನೀನು ಚೆನ್ನಾಗಿ ಅನುಭವಿಸಬೇಕು ಅಂದರೆ ವೈರಾಗ್ಯ ಬೇಕೇ ಬೇಕು. ಜ್ಞಾನೇಶ್ವರ ಮಹಾರಾಜರು ಏನು ಹೇಳ್ತಾರೆ ನೋಡೋಣ. ನಾನು ಮುಂಚೆ ಹೇಳಿದಂತೆ ಮನೋಬುದ್ಧಿಗಳನ್ನು ನನ್ನಲ್ಲಿ ಪೂರ್ತಿಯಾಗಿ ಅರ್ಪಿಸಲು ನಿನಗಾಗದಿದ್ದರೆ ತರೀಗ ಐಸೇ ಕರಿ ಯಯಾ ಆಠಾ ಪಹರ ಮಾಜರಿ ಮೋಟಕೆ ನಿಮಿಷ ಭಾರಿ ದೇತು ಜಾಯ. ದಿನಕ್ಕೆ 8 ಜಾವಗಳಿದೆ ಅಲ್ವಾ? ಈ 8 ಜಾವದಲ್ಲಿ 1 ಕ್ಷಣವಾದರೂ ನಿನ್ನ ಮನಸ್ಸ ಬುದ್ಧಿಗಳನ್ನು ನನ್ನಲ್ಲಿ ನಿಲ್ಲಿಸುವ ಸಾಮರ್ಥ್ಯವನ್ನು, ಅಭ್ಯಾಸವನ್ನು ಮಾಡು, ಸಾಮರ್ಥ್ಯವನ್ನು ಬೆಳೆಸಿಕೋ. ಮಗಜೆ ಜೇ ಕಾ ನಿಮಿಷ ದೇಖೆಲ ಮಾಜೇ ಸುಖ ತೇತುಲೆ ಅರೋಚಕ ವಿಷಯೀಘೇ ಈಲ. ನೀನು ಇಷ್ಟು ಹೊತ್ತು ನಿನ್ನ ಮನಸ್ಸನ್ನು ನನ್ನಲ್ಲಿಟ್ಟು ದಿವ್ಯ ಸುಖದ ಅನುಭವವನ್ನು ಮನಸ್ಸಿಗೆ ಕೊಡ್ತೀಯೋ, ಅಂದರೆ ಎಷ್ಟು ಹೊತ್ತು ನೀನು ಮನಸ್ಸನ್ನು ಭಗವಂತನಲ್ಲಿಟ್ಟು ಆ ಸುಖವನ್ನು ಅನುಭವ ಪಡ್ತೀಯೋ ಅಷ್ಟು ಹೊತ್ತಿನವರೆಗೆ ಅದಕ್ಕೆ ವಿಷಯಗಳ ಸುಖದ ರುಚಿ ಬೇಕು ಅಂತ ಅನ್ನಿಸೋದಿಲ್ಲ. ನೋಡಿ, ನಮಗಿದೆಲ್ಲ ಚೆನ್ನಾಗಿ ಗೊತ್ತಾಗಿರುತ್ತೆ. ದೇವಸ್ಥಾನಕ್ಕೋ ಅಥವಾ ಗುರುಗಳ ಹತ್ರನೋ ಹೋದಾಗ ಏನೋ ಒಂದು ಸಮಾಧಾನ, ಏನೋ ಖುಷಿ. ಅಲ್ಲಿ ಇನ್ನೇನು ಬಂದರೂ ಏನೂ ಬೇಕಿರೋದಿಲ್ಲ ನಮಗೆ. ಆ ಸ್ಥಿತಿಯಲ್ಲಿ ಇರ್ತೀವಲ್ವ. ಬೇರೆ ಯಾವ ಸೆಳೆತಗಳಿಗೂ ನಾವು ಗುರುಗಳ ಹತ್ರ ಇದ್ದಾಗಲೋ ಅಥವಾ ದೇವಸ್ಥಾನದಲ್ಲಿದ್ದಾಗಲೋ ಜಪ ಮಾಡ್ತಲೋ ಬೇಕು ಅನಿಸೋದಿಲ್ಲ. ಅಷ್ಟು ಚೆನ್ನಾಗಿದೆ. ಅಪರೂಪಕ್ಕೆ ಮಾಡ್ತಿದ್ದೀವಪ್ಪ, ಅದು ಯಾಕೆ ಅದ್ರ ಯೋಚನೆ, ಮನೆ ಯೋಚನೆ ಈಗ ಯಾಕೆ ಅಂದ್ಕೊಳ್ತೀವಲ್ಲ, ಹಾಗಾಗಬೇಕು ನಾವು. ತೈಸೆ ಭೋಗ ಆಂತುನಿ ನಿಗತ ಚಿತ್ತ ಮಜ ಮಾಜೀರಿಗತ
ಹಳು ಹಳು ಕಂಡು ಸುತ ಮೀಚಿ ಹೋಯಿಲ್ಲ. ಆ ಮನಸ್ಸು ದಿನೇ ದಿನೇ ನಿಧಾನವಾಗಿ ಈ ವಿಷಯ ಭೋಗಗಳಿಂದ ಪೂರ್ತಿ ಹಿಂದೆ ಸರಿದು ನನ್ನಲ್ಲಿ ತೊಡಗುತ್ತಾ ಕೊನೆಗೆ ನನ್ನ ರೂಪವೇ ಆಗಿಬಿಡುತ್ತೆ. ಅಗ ಅಭ್ಯಾಸ ಯೋಗೋ ಹಣಿಜೆ ತೋಹ ಏಕು ಜಾಣಿಜೆ ಏಣಿ ಕಾಮ್ಹಿ ನ ನಿಪಜೆ ಐಸೇ ನಾಹಿ. ಇದನ್ನೇ ಅಭ್ಯಾಸ ಯೋಗ ಅಂತ ಹೇಳ್ತಾರೆ. ಇದನ್ನು ನಿಖರವಾಗಿ ನೀನು ಅರ್ಥ ಮಾಡ್ಕೋ. ಅಭ್ಯಾಸದಿಂದ ಸಿಗಲಾರದ ವಸ್ತು ಯಾವುದೂ ಇಲ್ಲ. ಅಭ್ಯಾಸದ ಒಂದು ಶಕ್ತಿಯಿಂದ ಕೆಲವರು ಆಕಾಶದಲ್ಲೇ ಓಡಾಡ್ತಾರೆ, ಕೆಲವರು ಹುಲಿ, ಸರ್ಪ ಇತ್ಯಾದಿ ದುಷ್ಟ ಮೃಗಗಳನ್ನು ಪಳಗಿಸಿ ಸಾಧು ಪ್ರಾಣಿಗಳ ಥರ ಮಾಡಿಬಿಡ್ತಾರೆ. ಅಭ್ಯಾಸದ ಬಲದಿಂದ ಇಡೀ ವೇದಗಳನ್ನೇ, ಸಾವಿರಾರು ಮಂತ್ರಗಳು ಇರುವ ವೇದಗಳನ್ನೇ ಓದಿ ಕರಗತ ಮಾಡಿಕೊಳ್ತಾರೆ. ಅಂತಹ ಶಕ್ತಿ ಅಭ್ಯಾಸಕ್ಕಿದೆ. ಮಣೌನಿ ಅಭ್ಯಾಸಾಸಿ ಕಾಂಹಿ ಸರ್ವಥಾ ದುಷ್ಕರ ನಾಹಿ ಯಾಲಗಿ ಮಾಧ್ಯಾಟಾಗಿ ಅಭ್ಯಾಸೇ ಮೀಡ. ಅಭ್ಯಾಸ ಮಾಡಿದರೆ ಸಿಗದೇ ಇರೋ ವಸ್ತು ತ್ರಿಲೋಕದಲ್ಲೂ ಯಾವುದೂ ಇಲ್ಲ. ಆದ್ದರಿಂದ ನೀನು ಅಭ್ಯಾಸ ಯೋಗವನ್ನು ಹಿಡಿದುಕೊಂಡು ನನ್ನೊಂದಿಗೆ ಸೇರಿಬಿಡು. ಚೆನ್ನಾಗಿ ಅಭ್ಯಾಸವನ್ನು ಮಾಡು. ಮನಸ್ಸು ಬುದ್ಧಿಗಳನ್ನು ನನ್ನಲ್ಲೇ ಇಡು, ಆಗ ನಾನೇ ಸಿಗುತ್ತೇನೆ. ಇದಕ್ಕೆ ಅಭ್ಯಾಸ ಯೋಗ ಅನ್ನೋದು ತುಂಬ ಸುಲಭವಾದ ಮಾರ್ಗ. ಚೆನ್ನಾಗಿ ಅಭ್ಯಾಸ ಮಾಡು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಇಷ್ಟೆಲ್ಲ ಮಹತ್ವವಾದ ಈ ಅಭ್ಯಾಸ ಯೋಗದ ಶಕ್ತಿಯಿಂದ ಇಂದ್ರಿಯ ಸಹಿತವಾದ ಮನಸ್ಸು ಮತ್ತು ನಮ್ಮ ಬುದ್ಧಿಗಳನ್ನು ಭಗವಂತನಲ್ಲಿಯೇ ಅರ್ಪಿಸುವ ಸಾಮರ್ಥ್ಯವನ್ನು ನಮ್ಮ ಸದ್ಗುರುಗಳು ನಮಗೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೆ ಮುಂದಿನ ಚಿಂತನೆಯಲ್ಲಿ ಭೇಟಿಯಾಗೋಣ. ಹರಿ ಓಂ ತತ್ಸತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.